ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ಇತ್ತೀಚೆಗಷ್ಟೇ ಕೆರೆಕಟ್ಟೆ ಭಾಗದಲ್ಲಿ ಆನೆ ದಾಳಿಯಿಂದಾಗಿ ಅಥವಾ ಅಲ್ಲಿನ ಏನು ಹಲವಾರು ಸಮಸ್ಯೆಗಳು ಕೆರೆಕಟ್ಟೆ ಭಾಗದಲ್ಲಿರುವಂಥದ್ದು, ಈ ಒಂದು ವಿಷಯಗಳ ಕುರಿತಾಗಿ ಆನೆ ದಾಳಿಯಿಂದ ಈಗ ಇಬ್ಬರು ಮೃತಪಟ್ಟಿರುವಂಥದ್ದು, ಹಲವಾರು ರೀತಿಯ ಸಮಸ್ಯೆಗಳು ಕೆರೆಕಟ್ಟೆ ಭಾಗದ 500ರಿಂದ 550 ಕುಟುಂಬಗಳು ಅನುಭವಿಸ್ತಾ ಇರುವಂಥದ್ದು. ಈ ವಿಚಾರಗಳ ಕುರಿತಾಗಿ ಮಾತನಾಡಲು ಅದೇ ಭಾಗದ ನೆಮ್ಮಾರು ಭಾಗದವರಾಗಿರುವಂತಹ ಹಾಗೆ ಹಲವಾರು ವರ್ಷಗಳಿಂದ ಸಾಮಾಜಿಕ ರಾಜಕೀಯ ಚಟುವಟಿಕೆಗಳಲ್ಲಿ ತೋರಿಸಿಕೊಂಡು ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿರುವಂಥ ಶ್ರೀಯುತ ದಿನೇಶ್ ಹೆಗ್ಡೆ ನಮ್ಮ ಜೊತೆ ಇದ್ದಾರೆ. ದಿನೇಶ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ದಿನೇಶ್ ಹೆಗ್ಡೆ ಅವರೇ, ಮೊದಲನೇದಾಗಿ ಮೊನ್ನೆ ನಡೆದಂಥ ಒಂದು ಘಟನೆ, ಬಹುಶಃ ಇಡೀ ನಮ್ಮ ಶೃಂಗೇರಿ ಕ್ಷೇತ್ರವೇ ಯಾವತ್ತೂ ಕೂಡ ಮರೆಯದಾಗದಂಥ ಒಂದು ದುರ್ಘಟನೆ ನಡೆದಿರುವಂಥದ್ದು. ಬೆಳಿಗ್ಗೆ ಬಹುಶಃ ಒಂದು ಅತ್ಯಂತ ಕೆಟ್ಟ ಸುದ್ದಿ, ಇಬ್ಬರು ಆನೆ ದಾಳಿಯಿಂದ ಮೃತಪಟ್ಟಿರುವಂಥದ್ದು. ಈ ಒಂದು ಘಟನೆ ಕುರಿತಾಗಿ ನಿಮ್ಮ ಮೊದಲ ರಿಯಾಕ್ಷನ್? ಮೊದಲನೇದಾಗಿ ನಮ್ಮ ಭಾಗದಲ್ಲಿ ಆನೆ ದಾಳಿ ಇತ್ತೀಚೆಗೆ ಜಾಸ್ತಿ ಆಗ್ತದೆ. ನಮ್ಮ ಕ್ಷೇತ್ರದಲ್ಲಿ, ಶೃಂಗೇರಿ ಕ್ಷೇತ್ರದಲ್ಲಿ ಇದು 8ನೇ ಅನಾಹುತ. ಯಾಕಂದರೆ ಹಿಂದಿನ 2 ವರ್ಷಗಳ ಹಿಂದೆ ಕರುಚಾರು ಕೃಷ್ಣಪ್ಪ ಅಂತ ಅವರ ಸಾವಾಗಿತ್ತು. ಆವಾಗಲೇ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ನಾವು ಸಹ ಅವತ್ತು ಪ್ರತಿಭಟನೆ ಮಾಡಿ ಅದರ ಬಗ್ಗೆ ಎಚ್ಚರಿಕೆ ನೀಡಿದ್ದು. ಆದರೆ ಆನೆ ನೇರವಾಗಿ ಹಣಾಹಣಿಗೆ ಇಳಿದ್ದು ಇದೇ ಮೊದಲ ಬಾರಿ. ದುರದೃಷ್ಟವಶಾತ್ ನಮ್ಮ ಆತ್ಮೀಯ ವಲಯದಲ್ಲೇ ಇದ್ದಂಥ ಹರೀಶ್ ಅವರು, ಉಮೇಶ್ ಅವರು ಕಳ್ಕೊಂಡು ನಾವೆಲ್ಲ ಬಹಳ ದುಃಖತಪ್ತರಾಗಿದ್ದೇವೆ. ಯಾಕಂದರೆ ಸಾವು ಮನುಷ್ಯನಿಗೆ ವಯಸ್ಸಹಜವಾಗಿ ಬಂದರೂ ಪರವಾಗಿಲ್ಲ, ಆದರೆ ಅನಿರೀಕ್ಷಿತವಾಗಿ ಮನೆಯ ಹತ್ತಿರದಲ್ಲೇ ಕುಟುಂಬದವರ ಕಣ್ಣೆದುರೇ ಒಂದು ನಡೆಯಬಾರದ ಒಂದು ದೊಡ್ಡ ಅನಾಹುತ ನಡೆದಿದೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಆ ಇಬ್ಬರು ಅಗಲಿದ ನನ್ನ ಆತ್ಮೀಯ ಸ್ನೇಹಿತರಿಗೆ ನಿಮ್ಮ ಮೂಲಕ ನಾನು ಸಂತಾಪ ಸೂಚಿಸ್ತೀನಿ. ಅವರಿಗೆ, ಅವರ ಕುಟುಂಬದವರಿಗೆ ದೇವರು ನೋವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಅಂತ ಹಾರೈಸ್ತೇನೆ. ಹಾಗೆ ಆನೆ ಮತ್ತು ಮಾನವನ ಸಂಘರ್ಷಗಳು ಇತ್ತೀಚಿನ ದಿನಗಳಲ್ಲಿ ನಾವು ದಿನ ಟಿವಿ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಯಾಕಂದರೆ ಆನೆ ಮತ್ತು ಮಾನವ ಸಂಘರ್ಷ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂಥದ್ದು. ಅದು ನಮ್ಮ ಮಲೆನಾಡಿನ ಭಾಗದಲ್ಲಿ ವಿಪರೀತ ಆಗಿರುವಂಥದ್ದು. ಒಂದು ಕಡೆ ಕಾಡಾನೆಗಳ ದಾಳಿಯಿಂದ 8 ಜನ ಸಾವನ್ನಪ್ಪಿದ್ದಾರೆ, ಇನ್ನೊಂದು ಕಡೆ ಕಾಡುಕೋಣಗಳ ದಾಳಿ. ಯಾಕೆ ಈ ರೀತಿಯಾದ ಒಂದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಪ್ರಾರಂಭ ಆಗಿದೆ? ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಏರ್ಪಡಲಿಕ್ಕೆ ಕಾರಣನೇ ನಮ್ಮ ಸರ್ಕಾರಗಳು ಮತ್ತು ಅರಣ್ಯ ಇಲಾಖೆ. ಯಾಕಂದರೆ ಪ್ರಾಣಿಗಳಿಗೆ ಯಾವುದೇ ಆದ ಆವಾಸಸ್ಥಾನ ಇರುತ್ತೆ, ಅವುಗಳನ್ನ ಬದುಕಲು ನಾವು ಸ್ವಚ್ಛಂದಾಗಿ ಬಿಡಬೇಕು. ಇಲ್ಲ ಅವಕ್ಕೆ ತೊಂದರೆ ಆಗುವಂಥ ಇದರಲ್ಲಿ ನಾವು ಅದಕ್ಕೆ ಏನು ಪರ್ಯಾಯ ಕ್ರಮಗಳು ತೆಗೆಯಬೇಕು. ಜನವಸತಿಗಳನ್ನ ಖಾಲಿ ಮಾಡಬೇಕಾದ ಸಂದರ್ಭ ಬಂದರೆ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಖಾಲಿ ಮಾಡಿ ಪ್ರಾಣಿಗಳನ್ನ ಬಿಟ್ಟಿದ್ರೆ ಪರವಾಗಿಲ್ಲ. ಪ್ರಾಣಿಗಳು ಮತ್ತು ಮನುಷ್ಯರು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ಸಾಕ ಪ್ರಾಣಿಗಳೇ ಬೇರೆ, ಈ ಕಾಡು ಪ್ರಾಣಿಗಳು ಮನುಷ್ಯನನ್ನು ಯಾವತ್ತೂ ಹತ್ತಿರಕ್ಕೆ ಬಿಟ್ಕೊಳ್ಳಲ್ಲ. ಅವು ಮನುಷ್ಯನಿಂದ ದೂರ ಇರ್ತವೆ. ಆದರೆ ಅವಕ್ಕೆಲ್ಲ ಒಂದು ಕಡೆ ಅವುಗಳ ದಿನಚರಿಗೆ ಅಡಚಣೆ ಆದಾಗ ಅವು ನಮ್ಮ ಮೇಲೆ ದಾಳಿ ಮಾಡೋದು ಸಹಜ. ಅದರಲ್ಲೂ ಕೆಲವು ಆನೆಗಳು, ವಿಶೇಷವಾಗಿ ಆನೆಗಳು, ಅವು ಮದವೇರಿದಾಗ ಮನುಷ್ಯ ಅವರು ಯಕಶ್ಚಿತ್ ಪ್ರಾಣಿ, ಅವನ ಎದುರುಗಡೆ ಸಿಕ್ಕಿದಾಗ ಅವನ ಪಾಡಿಗೆ ಅವನು ಇದ್ದರೂ ಅವನು ಕೊಲ್ಲುವಂಥ ಒಂದು ಇದು ಹೆಚ್ಚಾಗ್ತದೆ. ಈಗ ಇದಕ್ಕೆ ಎರಡೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತ್ವರಿತಗತಿಯಲ್ಲಿ ಕ್ರಮ ಕೈಗೊಂಡು ಈ ಮಾನವ ಮತ್ತು ವನ್ಯಪ್ರಾಣಿಗಳ ಸಂಘರ್ಷವನ್ನು ತಪ್ಪಿಸುವ ಬಗ್ಗೆ ಬಹಳ ಯೋಚನೆ ಮಾಡುವ ಸಂದರ್ಭ ಈಗ ಒದಗಿ ಬಂದಿದೆ. ಅದರ ಜೊತೆ ದಿನೇಶ್ ಅವರೇ, ಈಗ ಕೆರೆಕಟ್ಟೆ ಭಾಗ ಅಂತ ಬಂದರೆ ಅಲ್ಲಿನ ಜನ ಬಹುಶಃ ಕಳೆದ ಒಂದು 2 ದಶಕಗಳಿಂದಲೂ ಕೂಡ ನಿರಂತರವಾಗಿ ಸಂಕಷ್ಟದಲ್ಲಿರುವಂಥದ್ದು. ಅಲ್ಲಿ ಒಕ್ಕಲೆ ಬಿಸುವ ಕೆಲಸ ಆಯಿತು, ನಂತರದಲ್ಲಿ ಈಗ ಯಾರೋ ಅಲ್ಲಿ ಬಿಡ್ತಾರನ್ನೇ ಕರೆಕ್ಟಾಗಿ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಮಾತಿದೆ. ಸರ್ಕಾರಗಳು ಕೂಡ ಅದ್ರ ಕಡೆ ಗಮನ ಹರಿಸ್ತಾರ ಅನ್ನೋ ಮಧ್ಯೆ ಅಂದರೆ ಕೆರೆಕಟ್ಟೆ ಭಾಗದ ಜನರು ಯಾವ ರೀತಿಯಾದ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ? ಕೆರೆಕಟ್ಟೆ ಭಾಗದ ಜನರು, ಮನುಷ್ಯರು ಯಾವ ರೀತಿ ಕಷ್ಟ ಅನುಭವಿಸ್ಬೋದೋ ಅಷ್ಟೆಲ್ಲ ಕಷ್ಟಗಳ ನಡುವೆ ಜೀವಿಸ್ತಾ ಇದ್ದಾರೆ. ಸರ್ಕಾರಗಳಿಗೆ ಏನಾಗಿದೆ, ಅವ್ರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಯಾವುದೇ ಸರ್ಕಾರ ಇಲ್ಲ. ನಾನು ಇತ್ತೀಚಿನಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಆಗಿ ಯಾವುದೇ ಸರ್ಕಾರ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವುದೇ ಸರ್ಕಾರಗಳಿದ್ರು ಕೂಡ ಕೆರೆಕಟ್ಟೆ ಭಾಗದ ಜನರಿಗೆ ಪುನರ್ವಸತಿ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲೂ ಒಂದ್ ಕಡೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾವೆ ಅಂತ ಅನ್ಸುತ್ತೆ. ಎರಡು ಸರ್ಕಾರಗಳ ನಡುವೆ ಸಮನ್ವಯ ಕೊರತೆ ಇದೆ ನನ್ನ ಭಾವನೆ. ಎರಡೂ ಸರ್ಕಾರಗಳು ಸೇರಿ ಮಾಡಿದ್ರೆ ಇದು ಬಹಳ ದೊಡ್ಡ ವಿಷಯ ಇದೆ. ಯಾಕಂದ್ರೆ ನಮ್ಮ ಶಾಸಕರಿಗೂ ಜನಪರ ಕಾಳಜಿ ಇದೆ, ಅವರು ಅದ್ರ ಬಗ್ಗೆ ಬಹಳ ಉತ್ಸುಕರಾಗಿದ್ದಾರೆ. ನಮ್ಮ ಸಂಸದರು ನಾವು ಒಂದು ಸರಿ ಭೇಟಿ ಮಾಡಿದಾಗ ಅವರು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಪಡ್ಕೊಂಡು ಪರಿಹರಿಸ ಅಂತ ಹೇಳಿ. ಆದರೆ ಯಾಕೋ ಅದು ಕಾರ್ಯಾಚರಣೆ ಬರ್ತಾ ಇಲ್ಲ. ಕಾರ್ಯಾಚರಣೆ ಬಂದರೆ ಈ ಒಂದು ಕೆರೆಕಟ್ಟೆ ಭಾಗದಲ್ಲಿ ಒಂದು
500 ಕುಟುಂಬಗಳ ಹತ್ರ ಇರೋದು, ಎಲ್ಲ ಬಡ ಕುಟುಂಬಗಳೇ. ಒಂದು 250ರಿಂದ 300 ಕೋಟಿ ರೂಪಾಯಿ ಒಳಗೆ ಅದು ಪರಿಹಾರ ಆಗುವಂಥ ಸಮಸ್ಯೆ. ಈ ಎರಡು ಸರ್ಕಾರಗಳಿಗೆ ಅದು ಯಾವ ಲೆಕ್ಕ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದನ್ನು ಜಾರಿ ತರುವಂಥ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಈ ಜನಗಳ ಕಷ್ಟವನ್ನು ಕೇಳೋರು ಇಲ್ಲ ಅಂತ ನನ್ನ ಭಾವನೆ. ದಿನೇಶ್ ಅವರೇ, ಪ್ರಮುಖವಾಗಿ ಅಲ್ಲಿನ ಒಂದು ಜನತೆ ಈಗ ಕಳೆದ 2 ದೇಶಗಳ ನಿರಂತರವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಿರುವಂಥದ್ದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಎಲ್ಲವೂ ಕೂಡ ನೋಡಿದೆ. ಆದರೆ ಈ ಒಂದು ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ತಿಳಿದ ಮಟ್ಟಿಗೆ ಯಾವುದೇ ಸರ್ಕಾರಗಳು ಯೋಜನೆಗಳು ಜಾರಿಗೊಳಿಸುವಾಗ ಅವು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸುವ ನಿಟ್ಟಿನಲ್ಲೇ ಯೋಚನೆ ಮಾಡ್ತವೆ. ಕೆರೆಕಟ್ಟೆ ಭಾಗದಲ್ಲಿ ಇರುವುದೇ 1300 ಓಟು ಇದೆ. ಅದೇ ಒಂದು ತೀವ್ರ ಅಸಡ್ಡೆಗೆ ಕಾರಣ ಅಂತ ನನ್ನ ಭಾವನೆ. ಯಾಕಂದರೆ ಅದರಿಂದ ಏನೂ ಆಗೋದಿಲ್ಲ, ನನ್ನ ಮನೋಭಾವನೆ ಏನೋ ಗೊತ್ತಿಲ್ಲ. ಯಾಕಂದರೆ ಇದು 2008ರಲ್ಲೇ ಪರಿಹಾರ ಆಗಬೇಕಾಗಿತ್ತು. ಒಂದೇ ಸರಿ ವಾಲಂಟ್ರಿಯಾಗಿ ತಗೊಂಡೋಗಿ ಅಂತಕ್ಕಿಂತಲೂ ಸರ್ಕಾರನೇ ಪರಿಹಾರ ಕೊಟ್ಟು ಕಳಿಸ್ಬೇಕಾಗಿತ್ತು. ಮಾನವ ಮತ್ತು ವನ್ಯಪ್ರಾಣಿಗಳ ಸಂಘರ್ಷ ತಪ್ಪಿಸ್ಬೇಕಾದ್ರೆ ಸರ್ಕಾರ ಏನು ಮಾಡಬೇಕು, ಅವ್ನು ಖಾಲಿ ಮಾಡಬೇಕು. ಈಗ ಒಂದು ಡ್ಯಾಮ್ ಮಾಡಿದಾಗಲಿ ಅಥವಾ ಒಂದು ಹೈವೇ ಪ್ರಾಜೆಕ್ಟ್ ಆಗಲಿ ಅಥವಾ ನೀರಾವರಿ ಯಾವುದೋ ಪ್ರಾಜೆಕ್ಟ್ ಆದರೆ ಸರ್ಕಾರ ಹೇಗೆ ದುಡ್ಡು ಕೊಟ್ಟು ಅವ್ರನ್ನ ಎಬ್ಸ್ತದೋ ಆ ಥರ ಇವನು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿ ಎಬ್ಸ್ಬೇಕಾಗಿತ್ತು. ಆದರೆ ಸರ್ಕಾರ ಇವತ್ತಿಗೂ ಅಲ್ಲಿ ಅರಣ್ಯ ಇಲಾಖೆಯವರು ಒಂದು ವಾಕ್ಯ ಸೇರಿಸಿದ್ದಾರೆ, ಸ್ವಯಂ ಹೋಗೋರು ಹೋಗೋದಂತ. ಇದು ಮಾಡಿದ್ರೆ ವ್ಯವಸ್ಥಿತವಾಗಿ ಮಲೆನಾಡಿಗರನ್ನು ಹತ್ತಿಕ್ಕೋ ಕೆಲಸ. ಅವರು ಕಾಡು ಪ್ರಾಣಿಗಳ ಉಪಟಳ ತಾಳಲಾರದೆ ಮನೆ ಬಿಟ್ಟು ಹೋಗಬೇಕು. ಅಂದರೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಸರ್ಕಾರಗಳಾಗಿರ್ಬೋದು ಅಥವಾ ಇಲಾಖೆಗಳು ಅಲ್ಲಿನ ಜನರನ್ನ ಒಕ್ಕಲೆಬ್ಬಿಸುವ ನಿಟ್ಟಿನಲ್ಲಿಯೇ ಈ ಕಾಡು ಪ್ರಾಣಿಗಳನ್ನು ತಂದು ಬಿಡುವ ಏನಾದ್ರು ಕೆಲಸ ಆಗ್ತಾ ಇದೆಯಾ ಅಂತ. ನಿಜವಾಗ್ಲೂ ಆಗ್ತಾಯಿದೆ, ಖಂಡಿತವಾಗಿ ಆಗ್ತಾಯಿದೆ. ಯಾಕಂದರೆ ನಮ್ಮದು ಪ್ರದೇಶಗಳು ಇಲ್ಲಿ ಹುಲಿ ಸ್ವಲ್ಪ ಇರುವಂಥದ್ದು ನಾವು ಹಿಂದೆಯಿಂದಲೂ ಕೇಳಿರೋದು. ಆನೆಗಳು ಇತ್ತೀಚಿನ 4-5 ವರ್ಷದಲ್ಲಿ ಬಂದುಬಿಟ್ರೆ, ಹಿಂದೆ ಬಂದ ಉದಾಹರಣೆಗಳು ಭಾಳ ಕಡಿಮೆ. ಆನೆಗಳು ಬಂದರೂ 1 ದಿವಸ 2 ದಿವಸ ಹೋಗ್ತದೆ. ಈಗ ಕೈ ಮುಂದೆ ಆನೆ ಹೋಗ್ತದೆ, ಮತ್ತೊಂದು ಆನೆ ಬರ್ತದೆ. ಶೃಂಗೇರಿ ಪಟ್ಟಣದ ಬದಿನೇ ಬಂದು ಹೋಗುವಂಥ ವ್ಯವಸ್ಥೆಗೂ ಬಂದಿದೆ ಈಗ. ಆದರೆ ಈ ಪರಿಹಾರ ನೀಡುವಂಥದ್ದು ಈ ಹೈವೇಯವರು 1ಕ್ಕೆ 4 ಕೊಡ್ತಾರೆ. ಅಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಜಾಗ ಬಿಟ್ಕೊಡೋರಿಗೆ ಡ್ರೈ ಲ್ಯಾಂಡಿಗೆ 30 ಲಕ್ಷ, ವೆಟ್ ಲ್ಯಾಂಡಿಗೆ 40 ಲಕ್ಷ ಅಂತ ಘೋಷಣೆ ಮಾಡ್ತಾರೆ. ಇಲ್ಲಿ ವಾಣಿಜ್ಯ ಬೆಳೆ ಪ್ರದೇಶದಲ್ಲಿ ಎಕರೆಗೆ 6 ಲಕ್ಷ 7 ಲಕ್ಷ ಸರ್ಕಾರಿ ವ್ಯಾಲ್ಯೂಷನ್ ಇದೆ. ಆ ಮಾನದ ಅಥವಾ ಬೆಳೆಗಳಿಗೆ ಬೇರೆ ಇದ್ದರೆ ಈ ಬೆಳೆಗಳು ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಚುಕ್ಕೆ ರೋಗ, ಹಳದಿ ಎಲೆ ರೋಗ, ಕಾಡು ಪ್ರಾಣಿಗಳ ಹಾವಳಿಯಿಂದ ಈ ವರ್ಷ ಇದ್ದ ಬೆಳೆ ಬರೋ ಸರಿ ಇರಲ್ಲ. ಬೆಳೆ ನಾಶವಾಗೋ ಜೊತೆಗೆ ಆ ಗಿಡಗಳೇ ನಾಶವಾಗುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನಾನು ನಿಮ್ಮ ಮೂಲಕ ಕೇಳ್ಕೊಡೋದ್ರೆ ಅಡಿಕೆ ಬಾಗಾಯಿತು ಇರುವಂಥ ತೋಟಕ್ಕೆ ಕನಿಷ್ಠ 50 ಲಕ್ಷ ರೂಪಾಯಿಗಳ ಬೆಲೆ ಮತ್ತು ತರಿ ಇರುವಂಥ ಜಮೀನುಗಳಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಸರ್ಕಾರ. ಈ ಯೋಜನೆ ಜಾರಿ ಮಾಡಿಸಿ ಏಕಕಾಲದಲ್ಲಿ ಕೆರೆಕಟ್ಟೆ ಭಾಗದ ಎಲ್ಲ ಜನರನ್ನು ಸ್ಥಳಾಂತರಿಸಿದರೆ ಪ್ರಾಣಿಗಳು ಸ್ವಚ್ಛಂದವಾಗಿ ಬದುಕುತ್ತವೆ. ಯಾರು ಇವ್ರ ಬಗ್ಗೆ ತಕರಾರು ಮಾಡಲ್ಲ. ಇಲ್ಲಾಂದರೆ ಇದು ನಿತ್ಯ ಗೋಳೆ. ನಿತ್ಯ ಅದರ ಜೊತೆಯಲ್ಲಿ ಒಂದು ಕಡೆಯಲ್ಲಿ ಪ್ರಾಣಿಗಳದಾದ್ರೆ ಇನ್ನೊಂದು ಕಡೆ ಇಲಾಖೆಯವರು ಕೂಡ ಅಲ್ಲಿನ ಜನತೆಗೆ ಭಾರಿ ಮಟ್ಟದಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ, ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಅದು ಯಾವ ರೀತಿಯಾಗಿ ನಡೀತಾ ಇದೆ? ಅರಣ್ಯ ಇಲಾಖೆಯವರು ಕಿರುಕುಳ ಅಲ್ಲಿ ಇಲ್ಲಿ ಅಂತಲ್ಲ, ಸಾರ್ವತ್ರಿಕವಾಗಿ ಇದೆ. ಆದರೆ ಕೆರೆಕಟ್ಟೆ ಭಾಗದಲ್ಲಿ ಒಂದಷ್ಟು ವರ್ಷ ಕಡಿಮೆ ಇತ್ತು. ಯಾಕಂದರೆ ಸರ್ಕಾರದ ಬಾಯಕ್ಕಲ್ಲ, ಇಲ್ಲಿ ಕೆಲವರು ಶಕ್ತಿಗಳು ಇಲ್ಲಿ ಅಡ್ಲಿ ನಡೆಸುವಂಥ ಮಟ್ಟಕ್ಕಿದ್ರು. ಹಾಗಾಗಿ ಅವರಿಗೆ ಹೆದರಿ ಇವ್ರು ಕಾಡಿಗೆ ಹೋಗ್ತಿರ್ಲಿಲ್ಲ. ಈಗ ಅವರು ಇಲ್ಲಿ ಬಿಟ್ಟ ಮೇಲೆ ಇವರು ಆ ಹುದ್ದೆನ ಅಲಂಕರಿಸಿದ್ದಾರೆ ನನ್ನ ಭಾವನೆ. ಇವರಿಗೆ ಜನಸಾಮಾನ್ಯರ ಭಾವನೆ ಅರ್ಥ ಆಗಲ್ಲ. ನೀವು ಸೊಪ್ಪು ತರಬೇಡ, ಸೌದಿ ತರಬೇಡ ಅಂದರೆ ಅಲ್ಲಿ ಯಾರು ಗ್ಯಾಸ್ ಕೊಡೋರಿಲ್ಲ, ಸೀಮೆಣ್ಣೆ ಇಲ್ಲ, ಉರುವಲ್ಲಿಗೆ ಏನು ವ್ಯವಸ್ಥೆ ಸಮರ್ಪಕ ಯಾವುದಿಲ್ಲ. ಮತ್ತು ಅಲ್ಲಿ ಆರ್ಥಿಕ ಬೆಳೆಗಳು ಯಾವುದಿಲ್ಲ. ಈ ವರ್ಷ ಥರ ಮಳೆಗಳು ಬಂದರೆ ಅಲ್ಲಿ ಏನೂ ಬೆಳೆ ಬರಲ್ಲ. ಅವ್ರ ಬದುಕು ಸರ್ವನಾಶವಾಗಿ ಹೋಗಿದೆ. ಕೂಲಿ ಮಾಡ್ಬೇಕಾದ್ರೆ ಅವರು 30 ಕಿಲೋಮೀಟ್ರ್ ಬರುವ ಶೃಂಗೇರಿಗೆ, ಇಲ್ಲ ಬಜೆಗಳಿಗೆ ಹೋಗಬೇಕು. ಅವ್ರಿಗೆ ಯಾರು ಮಕ್ಕಳ ವಿದ್ಯಾಭ್ಯಾಸ ಹೇಗೆ, ಎಲ್ಲ ರೀತಿ ಸಮಸ್ಯೆಗಳಿದ್ದಾವೆ. ಫಾರೆಸ್ಟ್ ಇಲಾಖೆಯವ್ರದ್ದು ಒಂದು ಕೆಟ್ಟ ಧೋರಣೆ ಅಂದರೆ ಅವ್ರ ಮಾತಿನಿಂದ ನಡ್ಕೊಳ್ಳಲ್ಲ. ಅವ್ರು ನಿಮ್ಗೆ ಏನೂ ತೊಂದರೆ ಮಾಡಲ್ಲ ಅಂತಾರೆ, ಆದರೆ ಏನೇನು ತೊಂದರೆ ಮಾಡುವಂಥ ಅವಕಾಶ ಇದೆ ಅಷ್ಟೂ ಅವ್ರು ಬಿಡಲ್ಲ. ಬಹುಶಃ ಅರಣ್ಯ ಇಲಾಖೆಯವರು ಕೊಟ್ಟ ಮಾತನ್ನ ಅದ್ರ ಪಕ್ಕಾಗಿ ನಡ್ಕೊಂಡಿದ್ದು ಭಾರಿ ವಿರಳ. ಕೆಲವು ಅಧಿಕಾರಿಗಳು ಒಳ್ಳೇದಿರ್ಬೋದು, ಸಮಾಜಮುಖಿಯಾಗಿರೋರು. ಆದರೆ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಕಾನೂನಾತ್ಮಕ ರಕ್ಷಣೆಯೂ ಅವ್ರಿಗೆ ಕೊಡಬೇಕು. ಈ ಥರ ಮಾಡಿ ಅಂತ ಹೇಳಿ ಲಿಬರಲ್ ಆಗಿ ಸ್ವಲ್ಪ ಮಾಡಿದ್ರೆ ಅವ್ರು ಮಾಡ್ತಾರೆ ಅನ್ನೋ ನನ್ನ ಭಾವನೆ. ಆದರೆ ಸರ್ಕಾರದ ಪಾಲಿಸಿ ಮ್ಯಾಟ್ರ್ಗಳು ಬದಲಾಗದೈತಿ ಯಾವ ಬದಲಾಗಲ್ಲ.
ಎಲ್ಲೂ ಒಂದ್ ಕಡೆ ನೋಡ್ರೆ ಪ್ರಾಣಿಗಳ ಬಗ್ಗೆ ಇರುವಂತಹ ಒಂದು ಕೇರಿಂಗ್ ಆಗಿರ್ಬೋದು, ಪ್ರಾಣಿಗಳ ಬಗ್ಗೆ ಸರ್ಕಾರಗಳಿಗಿರುವಂತಹ ಒಂದು ಕಾಳಜಿ ಮನುಷ್ಯನ ಜೀವದ ಮೇಲೆ ಇಲ್ವಾ ಅಂತ. ಅದು ನೀವು ಮೊನ್ನೆ ಆ ಘಟನೆ ನೋಡಿದ್ರಲ್ಲ. ಈಗ ಪ್ರಾಣಿಗಳಿಗೆ ಮನುಷ್ಯ ಯಾರನ್ನಾರು ಕೊಂದಿದ್ರೆ ಅವನು ಗಲ್ಲಿಗೆ ಹಾರಿಸೋದು ಅಥವಾ ಓಡೋದು ಅಂತೇಳಿ ಗುಂಡು ಹೊಡೆಯೋ ಸಂಸ್ಕೃತಿ ಇರ್ತಿತ್ತು, ಅವನು ಹೊಡೆಸಾಯ್ತಿತ್ತು. ಆನೆಯನ್ನು ಯಾವ ರೀತಿ ಹಿಡಿಬೇಕನ್ನೋದ್ರ ಬಗ್ಗೆ ಕಾರ್ಯಾಚರಣೆ ಆಯ್ತು ಬಿಟ್ರೆ ನಮ್ಮ ಶಾಸಕರ ಮುತುವರ್ಜಿಯಿಂದ ಆನೆ ಹಿಡಿದಿದ್ದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಆದರೆ ಅದೇ ಒಬ್ಬ ಮನುಷ್ಯ ಮಾಡಿದರೆ ಇವತ್ತು ಅವನ ಪರಿಸ್ಥಿತಿ ಎಲ್ಲಿರ್ತಿದ್ದ, ಅವನು ಜೈಲಾಗಿರ್ತಿದ್ದ. ಅದೇ ಎಲ್ಲೋ ಒಂದ್ ಕಡೆ ನೋಡಿದರೆ ಮನುಷ್ಯನ ಜೀವಕ್ಕೆ 15-20 ಲಕ್ಷ ಬೆಲೆಯನ್ನ ಕಟ್ಟಿ ಎಲ್ಲೋ ಒಂದ್ ಕಡೆ ಮನುಷ್ಯನ ಒಂದು ಆ ಬದುಕಿಗಾಗಿರ್ಬೋದು ಅನ್ನೋದೊಂದು ಬೆಲೆಯೇ ಇಲ್ಲವ ರೀತಿ ಮಾಡಿದ್ರ ಅಂತ. ನಿಜವಾಗ್ಲೂ ಬಾಬಾ ಆ ಅಮೂಲ್ಯ ಜೀವಗಳಿಗೆ 20 ಲಕ್ಷ ಬೆಲೆ ಕಟ್ಟಿದ ಸರ್ಕಾರ ಕಟ್ಟಿದೆ ಅಂತ ಹೇಳಿದ್ರೆ ಕೊಡ್ತಾರೆ. ಇಬ್ರು ಕೂಡ ಮನೆಯ ಆಧಾರ ಸ್ತಂಭಗಳು, ಮನೆಯನ್ನು ಸಂಪೂರ್ಣ ಜವಾಬ್ದಾರಿ ಅಂತವ್ರು, ಮನೆಯ ಆಧಾರ ಸ್ತಂಭವೇ ಕಳಚಿ ಬಿದ್ದಿರುವ ನೋಡಿ. ಅದು ಹರೀಶ್ ಅವರ ಮಕ್ಕಳು, ಇಬ್ರು ಹೆಣ್ಮಕ್ಳು. ಹೌದು, ಅವರು ಒಂದು ಮಗು ಹಾರ್ಟ್ ಪೇಷಂಟ್, ಈ ಮತ್ತೊಬ್ಬರು ಹುಡುಗಿ ಓದ್ತಿದ್ದಾಳೆ. ಇವತ್ತು ಆ ತಂದೆ ಇದ್ರೆ ಬಸ್ಸಿಗೆ ಕರ್ಕೊಂಡ್ಬಂದು ಬಿಡ್ತಿದ್ರು. ಈಗ ಅವ್ರ ಪರಿಸ್ಥಿತಿ, ಎಜುಕೇಶನ್ ಪರಿಸ್ಥಿತಿ ಏನು? ಆ ಕಡೆ ಉಮೇಶ್ ಅವ್ರ ಮಕ್ಕಳಿಬ್ರು, ಒಬ್ಬ ಓದ್ತಾ ಇದ್ದಾನೆ, ಒಬ್ಬ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿದ್ದಾನೆ. ಅವನು ಆ ಕಡೆ ಇಲ್ಲಿ ಒಂಟಿ ತಾಯಿನ ಬಿಟ್ಟು ಅವನು ಎಲ್ಲಿ ಹೋಗಾಗುತ್ತೆ? ಅವ್ರ ಭಾವನೆಗಳನ್ನ ಕೇಳೋರು ಯಾರು? ಆ ಹರೀಶ್ ಅವರ ವಯಸ್ಸಾದ ತಾಯಿಯನ್ನು ನೋಡ್ಕೊಳ್ಳೋರು ಯಾರು? ಇದಕ್ಕೇನು ಅರ್ಥ ಆಗುತ್ತಾ? ಆನೆಗೆ ಅರ್ಥ ಆಗಲ್ಲ, ಮನುಷ್ಯರಿಗಾರು ಅರ್ಥ ಆಗಬೇಕಲ್ಲ. ಈಗಲೂ ಇವು ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ನಿಮ್ಮದು 15 ಕುಟುಂಬ ಏಳಿಸ್ತೀವಿ, 17 ಕುಟುಂಬ ಏಳಿಸ್ತೀವಿ ಅಂತ. ಇವತ್ತು ಅಲ್ಲಿ 15 ಕುಟುಂಬ ಏಳಿಸ್ಬೋದು, ನೀವು ಪಕ್ಕದ 15 ಕುಟುಂಬಕ್ಕೆ ನಾಳೆ ತೊಂದರೆ ಆಗುತ್ತಲ್ಲ. ಅಲ್ಲಿ ಯಾರು ಇಬ್ಬರು ಸತ್ಯ ಮಾತ್ರ 15 ಜನ ನಿಲ್ಲಿಸೋದು ನೀವು. ಅದಾಗಬಾರ್ದು. ನಾನು ಹೇಳ್ತಿರೋದು ನಮ್ಮ MP ಅವರಿಗೆ, MLA ಅವರಿಗೆ ಆಗ್ರಹ ಮಾಡ್ತಿದ್ದೀನಿ ನಿಮ್ಮ ಮೂಲಕ. ನೀವು ನಿರ್ದಾಕ್ಷಿಣ್ಯವಾಗಿ ಇಡೀ ಕೆರೆಕಟ್ಟೆ ಭಾಗದ ಜನರ ಏಳಿಸೋಕ್ಕೆ ನಮ್ದೆಲ್ಲರೂ ಸಹಮತ ಇದೆ. ಆದರೆ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವರು ವ್ಯವಸ್ಥಿತ ರೀತಿಯಲ್ಲಿ ನೀವು ಒಕ್ಕಲೆಬ್ಸಿ. ಅಂದ್ರೆ ಅಷ್ಟು 500ಕ್ಕೂ ಹೆಚ್ಚು ಕುಟುಂಬಗಳಿದಾವಂತ ಒಂದು ಮಾಹಿತಿ ಬರ್ತಾ ಇರುತ್ತೆ. ಅಷ್ಟು ಕುಟುಂಬ ಪುನರ್ವಸತಿಯನ್ನು ಕೊಟ್ಟು ಅಲ್ಲಿಂದ ಒಂದು ಇದು ಮಾಡ್ಬೇಕಾಗ್ತದೆ. ಇವರು ಪುನರ್ವಸತಿ ಇವರೇನು ಮಾಡ್ಕೊಡಲ್ಲ, ನನಗೆ ಗೊತ್ತಿದೆ, ಇವರು ಮಾಡಲ್ಲ. ಆದರೆ ಇವರು ಅವರ ಮನೆಗೆ, ಅವರ ಬೆಳೆದಂಥ ಬೆಳೆಗೆ ಈ ಕೆರೆಕಟ್ಟೆ ಭಾಗದಲ್ಲಿ 1 ಎಕರೆ 2 ಎಕರೆ ಜಮೀನಿರು ಅತಿ ಹೆಚ್ಚು. 500 ಕುಟುಂಬಗಳಲ್ಲಿ ನನ್ನ ತಿಳುವಳಿಕೆ ಪ್ರಕಾರ 250-300 ಕುಟುಂಬಗಳಿಗೆ ಮಾತ್ರ ಅರ್ಧ ಎಕರೆ, 1 ಎಕರೆ 2 ಎಕರೆ 3 ಎಕರೆ ಜಮೀನು ಇರ್ಬೋದು. 5 ಎಕರೆ ಜಮೀನು ಇರೋದು ಒಂದು 5ರಿಂದ 6 ಜನ 10 ಜನ ಸಿಗ್ಬೋದು. ಮತ್ತು ಉಳಿದವರೆಲ್ಲ ನಿರ್ಗತಿಕರೇ. ಅವ್ರ ಮನೆ ಸುತ್ತಮುತ್ತ ಎಲ್ಲ ಅರ್ಧ ಎಕರೆ ಕೂಲಿ ಕೆಲಸ ಮಾಡಿಕೊಂಡು ಜಮೀನು ನಿರ್ವಹಣೆ ಮಾಡ್ಕೊಂಡಿದ್ರು. ನಾನು ಹೇಳ್ತಾ ಇರೋದು ಈಗ ಏನಂದರೆ, ಅವರು ಬೆಳೆದ ಬೆಳೆಗೆ ಒತ್ತುವರಿ ಮಾಡಿದ ಬೆಳೆ ನೀವು 16 ಎಕರೆ ಒತ್ತುವರಿ ಮಾಡಿದ್ರೆ ಕೊಡೋದು ಬೇಡ. ಯಾರು ಇಲ್ಲ ನನಗೆ ಗೊತ್ತಿದ್ದಾಗೆ. 1 ಎಕರೆ 2 ಎಕರೆ 5 ಎಕರೆ ಒಳಗೆ ಒತ್ತುವರಿ ಯಾರು ಮಾಡಿದ್ದಾರೆ ಅವರಿಗೆ ಅವರು ಬೆಳೆದಂಥ ಬೆಳೆಗೆ ನೀವು ಸೂಕ್ತ ಪರಿಹಾರ ನೀಡಿ, ಅವರ ರೆಕಾರ್ಡ್ ಜಮೀನಿಗೂ ಸರಿಯಾದ ಮಾನದಂಡ ಪ್ರಕಾರ ನೀವು ಅಲ್ಲೆಲ್ಲ ಮಾಡಿದ್ರಲ್ಲ, ಡ್ರೈ ಲ್ಯಾಂಡ್ ಸಿಗಲ್ಲ, ದಯವಿಟ್ಟು ಅದನ್ನು ಇಲ್ಲಿ ಅಡಾಪ್ಟ್ ಮಾಡೋದು ಸಾಕು. ನಾವು ನಿಮಗೆ ಹೆಚ್ಚಿಗೆ ಕೇಳಲ್ಲ. ನಾವು ಪ್ರಾಣಿಗಳು ಇರುವಿಕೋಸ್ಕರ ಬಿಟ್ಕೊಡು ಹೋಗೋರು. ನೀವು ಅಲ್ಲಿ ಯಾವುದೋ ಇನ್ನೊಂದು ಊರನ್ನು ಅಭಿವೃದ್ಧಿ ಮಾಡ್ತಾರಂತೆ ಹೇಳಿ ಕೊಡೋ ಪರಿಹಾರನ ಇಲ್ಲಿ ಯಾಕೆ ಕೊಡಲ್ಲ ನೀವು? ಅದೇ ನಾವು ನೋಡಿದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಾಗಿರ್ಬೋದು, ಅದು ಬಯಲುಸೀಮೆ ಭಾಗ ಆಗಿರ್ಬೋದು, ಹಳೆ ಮೈಸೂರು ಭಾಗದಲ್ಲಿ ಹಲವಾರು ಯೋಜನೆಗಳು ತಂದಾಗ ಬೇರೆ ಬೇರೆಯವ್ರನ್ನ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡೋ ಕೆಲಸ ಆಗಿದ್ದಾರೆ. ಅವ್ರಿಗೆ ಸೂಕ್ತವಾದ ಪರಿಹಾರವನ್ನು ಕೊಟ್ಟಿದ್ರು. ಆದರೆ ಮಲೆನಾಡು ಅಂತ ಬಂದಾಗ ಇಷ್ಟೊಂದು ನಿರ್ಲಕ್ಷ್ಯ ಏನಕ್ಕೆ ಅಂತ? ನಿರ್ಲಕ್ಷ್ಯ ಅಂದರೆ ನಮ್ಮ ಜನಪ್ರತಿನಿಧಿಗಳೆಲ್ಲ ಒಟ್ಟಾಗಿ ಕೆಲಸ ಮಾಡದಿರೋದು ಇದು ಕಾರಣ ಅಂತ ನನಗೆ. ನಾನು ಈ ಮೂಲಕ ಆಗ್ರಹ ಮಾಡೋದಂದರೆ, ನಮ್ಮ ರಾಜೇಗೌಡರಾಗಿರ್ಬೋದು, ಮೂಡಿಗೆರೆ ನಯನಮಠಮ್ನವರಾಗಿರ್ಬೋದು, ಸುನೀಲ್ ಕುಮಾರ್ ಇರ್ಬೋದು, ಅರಗ ಜ್ಞಾನೇಂದ್ರ ಇರ್ಬೋದು, ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರಿ ಇರ್ಬೋದು, ನಮ್ಮ ಸಂಸದರಾಗಿರ್ಬೋದು, ಮಂಗಳೂರು ಸಂಸದರಾಗಿರ್ಬೋದು, ಉಡುಪಿ ಸಂಸದರಾಗಿರ್ಬೋದು, ಉಡುಪಿ ಚಿಕ್ಕಮಗಳೂರು ಸಂಸದರು ನಮ್ಮ ಶ್ರೀನಿವಾಸ ಪೂಜಾರಿ ಇರುತ್ತೆ. ಎಲ್ಲ ಜನಪ್ರತಿನಿಧಿಗಳು ಒಟ್ಟಾಗಿ ನೀವು ಸರ್ಕಾರದ ಮೇಲೆ ಒತ್ತಡ ಹೇರಿ ಒಂದು 300-400 ಕೋಟಿ ತರೋಕ್ಕೆ ನಿಮ್ಗೆ ಸಾಮರ್ಥ್ಯ ಇಲ್ಲವಾ ಅಂತ ನನ್ನ ಪ್ರಶ್ನೆ. ಯಾಕಂದರೆ ನಿಮ್ಮ ಎಲ್ಲೋ ಒಂದು ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ನೀವು ಅದನ್ನು ಮಾಡಿದ್ರೆ ಈ ಜನ ಎಲ್ಲ ಒಂದು ಕಡೆ ತಮ್ಮ ಬದುಕನ್ನು ಸುಖವಾಗಿ ಕಟ್ಕೊತಾರೆ, ನಿಮ್ಮನ್ನು ಸಾಯುವವರೆಗೂ ನೆನಪಿಟ್ಕೊತಾರೆ. ಯಾಕಂದರೆ ಇವತ್ತಿಗೂ ವರಾಯಿ ಪ್ರಾಜೆಕ್ಟ್ ಜನ ಚಂದ್ರೇಗೌಡರನ್ನ ನೆನಪಿಸ್ಕೊತಾರೆ. ಹೆಬ್ಬೆ ಮುತ್ತಳಿಲಾದಾಗ ನಮ್ಮ ಶಾಸಕರನ್ನ, ಚಿಕ್ಕಮಗಳೂರು ಶಾಸಕರನ್ನ ಎಲ್ಲರನ್ನು ಇವತ್ತು ಜನ ನೆನಪಿಟ್ಕೊಂಡಿದ್ದಾರೆ. ಆ ಥರದ ಒಂದು ಯೋಜನೆ ನೀವು ಯಾಕೆ ಮಾಡಬಾರ್ದು? ಅಥವಾ ಇದಕ್ಕೆ ಇನ್ನಷ್ಟು ಹೆಣ ಬೀಳಬೇಕು? ಅದಕ್ಕೆ ನೀವೆಲ್ಲ ಉತ್ತರ ಕೊಡಬೇಕಾಗ್ತದೆ. ಎಸ್, ಅದರ ಜೊತೆ ಇನ್ನೊಂದು ಮಾತು ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥದ್ದು, ಆ ಭಾಗದ ಜನರು ಕೂಡ ಕೆಲವು ದಿನಗಳ ಹಿಂದೆ ಪ್ರತಿಭಟನೆಯನ್ನು ಮಾಡಿದರು. ಆನೆಯನ್ನು ಇಲ್ಲಿಂದ ಹಿಡೀರಿ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿ ಅನ್ನೋ ಇದನ್ನು ಕೂಡ ಮಾಡಿದ್ರು. ಬಹುಶಃ ಅವತ್ತೇ 1-2-3-4 ತಿಂಗಳ ಹಿಂದೆಯೇ ಈ ಕೆಲಸವನ್ನು ಮಾಡಿದರೆ, ಬಹುಶಃ ನಿನ್ನೆ ಆದಂಥ ಕೆಲಸ 3-4 ತಿಂಗಳ ಹಿಂದೆಯೇ ಮಾಡಿದರೆ ಆ 2 ಜೀವಗಳು ಉಳಿತಿತ್ತಲ್ವ?
ನಿಜವಾಗ್ಲೂ ಅದು ಆನೆನ ಆ ದಿನಗಳಲ್ಲಿ ಇಲ್ಲಿಂದ ಸ್ಥಳಾಂತರಗೊಳಿಸಿದರೆ ಅದು ಖಂಡಿತ ಅವೆರಡು ಜೀವಗಳು ಉಳಿತಿತ್ತು. ಆದರೆ ನಾವು ಈಗ ಆ ಜೀವಗಳು ಹೋಗಿದೆ, ವಾಪಸ್ ತರಕ್ಕಾಗಲ್ಲ. ಆದರೆ ಮುಂದೆ ಇನ್ನೆಂದು ಜೀವ ಹಾನಿ ಆಗಬಾರ್ದು ನನ್ನ ಆಗ್ರಹ. ಯಾಕಂದರೆ ಹಿಂದೆ ಅರಣ್ಯ ಇಲಾಖೆಯೂ ಕೆಲವಷ್ಟು ತೊಡಕು ಇರ್ಬೋದು. ಯಾಕಂದರೆ ರಾಷ್ಟ್ರೀಯ ಉದ್ಯಾನದೊಳಗೆ ಬಂದಾಗ ಅದು ಯಾರಿಗೂ ಇದುವರೆಗೂ ಹಾನಿ ಮಾಡಿದ್ದು ಉದಾಹರಣೆ ಇಲ್ಲ. ಕೃಷ್ಣಪ್ಪನವರಿಗೆ ಒಂದ್ಸರಿ ಅವರು ಗಾಬರಿಯಿಂದ ಮರ ಹತ್ತಿ ಆನೆ ನೋಡಿ ಬಿದ್ದು ಅವರು ಪ್ರಾಣ ಕಳ್ಕೊಂಡಿದ್ರು. ಹಾಗೆ ಇದು ಬಿಟ್ಟರೆ ಇವ್ರಿಗೆ ಆನೆ ನೇರ ಅಟ್ಯಾಕ್ ಮಾಡಿದ್ದು ನಮ್ಮ ಭಾಗದಲ್ಲಿ ಇದೇ ಮೊದಲು. ಅದು ಇನ್ನು ಮರುಕಳಿಸಬಾರ್ದು. ಅದ್ರ ಬಗ್ಗೆ ನೀವೇನು ಮಾಡ್ತೀರಿ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಇದು ಮುಂದೆ ಮರುಕಳಿಸಿದ್ರೆ ಪ್ರತಿಭಟನೆ ಇನ್ನಷ್ಟು ಉಗ್ರ ರೂಪಕ್ಕೆ ಹೋಗುತ್ತೆ. ಅವತ್ತು ಜನರ ಆಕ್ರೋಶಕ್ಕೆ ಯಾರ್ಯಾರು ಬಲಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಮಲೆನಾಡಿನ ಅತಿ ಸೂಕ್ಷ್ಮದ ವಿಚಾರ. ನಾನು ಜನಪ್ರತಿನಿಧಿಗಳ ಹತ್ರ ಹೇಳಿದೆ ಅಂದರೆ, ನೀವು ಆದಷ್ಟು ಕೆಲಸ ಮಾಡಿಕೊಟ್ಟಿದ್ರೆ ಮಾಡಿಕೊಟ್ಟಿಲ್ಲ ಅಂತ ಹೇಳಲ್ಲ ನಿಮ್ಮ ಅವಧಿಯಲ್ಲಿ. ಆದರೆ ಇದು ಏಕಕಾಲದಲ್ಲಿ ಆಗಬೇಕಾದ ಸಮಸ್ಯೆ. ಆವಾಗ ಮತ್ತೆ ಇದು ಸಾವಿರಾರು ಕೋಟಿ ಪ್ರಾಜೆಕ್ಟ್ ಅಲ್ಲ, ಆಫ್ಟರ್ ಆಲ್ 200-300 ಕೋಟಿ ರೂಪಾಯಿ ಪ್ರಾಜೆಕ್ಟು. ಒಂದು ಸರ್ಕಾರ, ಎರಡೂ ಸರ್ಕಾರಗಳು ಮನಸ್ಸು ಮಾಡಿದ್ರೆ ಇದು ದೊಡ್ಡ ವಿಚಾರನೇ ಅಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರದ ಅರಣ್ಯ ಮಂತ್ರಿಗಳು ಎಲ್ಲ ನಿಮ್ಗೆ ಅರಣ್ಯ ಬೇಕಂತ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಯಾಕೆ ಶಾಶ್ವತವಾದ ಪರಿಹಾರ ಕೊಡಬೇಕು? ಮತ್ತೆ ನೀವು ಅಭಿವೃದ್ಧಿ ಹೆಸರಲ್ಲಿ ವರ್ಷಕ್ಕೆ 5 ಕೋಟಿ 10 ಕೋಟಿ ರೂಪಾಯಿ ಇಲ್ಲಿ ತಂದು ಹಾಕಿ ಕಾಡು ಸೇರೋದನ್ನ ಯಾಕೆ ಮಾಡ್ತೀರಿ? ಅದರಿಂದ ಏನು ಪ್ರಯೋಜನ? ಈಗ ಮೊನ್ನೆನೂ ಒಂದು 7 ಕೋಟಿ ರೂಪಾಯಿ ದುಡ್ಡು ಬಂದಿದೆ. ಒಂದು ಮನೆ ಇದರಲ್ಲಿಗೆ 40-50 ಲಕ್ಷ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಮಾಡಿಕೊಡೋದು ವ್ಯವಸ್ಥೆ ಶಾಶ್ವತವಾಗಿರೋದ್ರೆ ನಂದು ಏನೋ ಅಭ್ಯಂತರ ಇಲ್ಲ. ಅವರು ಬಿಟ್ಟು ಹೋಗಿ ತುದಿಗಾಲಲ್ಲಿ ನಿಂತಿದ್ದಾರೆ. ನೀವು ಅವ್ರಿಗೆ ಪರಿಹಾರ ಕೊಟ್ಟು ಕಳಿಸಿ, ಅದನ್ನೇ ಎಕ್ಸ್ಗ್ರೇಷಿಯಾ ಕೊಟ್ಟು ಕಳಿಸಿ ಅವರಿಗೆ. ಅವ್ರು ಹೋಗಿ ಬದುಕುಂತಾರೆ. ಸುಮ್ಮನೆ ಮತ್ತೆ ಅಲ್ಲಿ ಕಾಡಲ್ಲಿ ಮಾಡಾಕ್ತಲ್ಲ. ಯಾಕೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಾಟಿ ಹೋಗೋ ಅನುಕೂಲಕ್ಕೆ ಮುಂದೆ ಅಂತ ನನ್ನ ಪ್ರಶ್ನೆ. ಅದರ ಜೊತೆ ದಿನೇಶ್ ಅವರೇ ಇನ್ನೊಂದು ಮಾತು ಕೇಳಿ ಬರ್ತಾ ಇರುವಂಥದ್ದು, ಈಗ ಶೃಂಗೇರಿ ಕ್ಷೇತ್ರದಲ್ಲಿ 4 ಇದು ಸೇರಿದ್ರೆ 5ನೇ ಆನೆ ಬಹುಶಃ ನನಗೆ ಮಟ್ಟಿಗೆ ಹಿಡಿದಿರುವಂಥದ್ದು. ಫಸ್ಟ್ ಎಲೆಮೆಂಟ್ಗಳಲ್ಲಿ ಹಿಡಿತಾರೆ. ಆನೆ ಯಾರಿಗೂ ಜೀವ ಹಾನಿ ಮಾಡಿರಲಿಲ್ಲ, ಜಮೀನುಗಳಿಗೆ ತೊಂದರೆ ಮಾಡ್ತಾರೆ. ನಂತರದಲ್ಲಿ ಏನು ಬಾಳೆಹೊನ್ನೂರಲ್ಲಿ ಒಂದು ಆನೆಯನ್ನು ಹಿಡಿತಾರೆ, ಹಾಗೆ ಮುಡುಬದಲ್ಲಿ ಒಂದು ಆನೆಯನ್ನು ಹಿಡಿತಾರೆ, ಕುದುರೆಗುಂಡಿ ಭಾಗದಲ್ಲಿ ಒಂದು ಆನೆಯನ್ನು ಹಿಡಿತಾರೆ, ಈಗ ಶೃಂಗೇರಿಯಲ್ಲಿ ಆನೆ ಹಿಡಿದಿರುವ ಅಂದರೆ ಎಲ್ಲ ಆನೆಗಳನ್ನು ಹಿಡಿದಿರುವಂಥದ್ದು ಕೂಡ ಮನುಷ್ಯನ ಜೀವಕ್ಕೆ ತೊಂದರೆ ಮಾಡಿದ ನಂತರವೇ ಹಿಡಿದಿರುವಂಥದ್ದು. ಅಂದರೆ ಯಾಕಂದ್ರೆ ಮನುಷ್ಯನ ಪ್ರಾಣ ಹೋದ ಅಥವಾ ಮನುಷ್ಯನ ಆನೆ ಸಾಯಿಸಿರೋ ಮಾತ್ರ ಆನೆಗಳನ್ನ ಹಿಡಿಯೋದಾಗಂದ್ರೆ ಅಲ್ಲ. ಈಗಿನ ಅರಣ್ಯ ಇಲಾಖೆಯ ಈ ಒಂದು ಧೋರಣೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಎಲ್ಲೋ ಮನುಷ್ಯನ ಜೀವಕ್ಕೆ ಭದ್ರತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಂಡುಬರುತ್ತೆ. ಮನುಷ್ಯನ ಜೀವನಕ್ಕೆ ಕಿಂಚಿತ್ತು ಭದ್ರತೆ ಇಲ್ಲ. ಇವತ್ತು ಎಲ್ಲ ಸರ್ಕಾರಗಳು ನಗರವಾಸಿಗಳು ಅದರಲ್ಲಿ ಆಯ್ತಾ, ಅವರು ಪರಿಸರವಾದಿಗಳಂತ ಕೆಲವು ಸೋಗಿನಲ್ಲಿ ಬರ್ತಾರೆ. ಅವರು ಪರಿಸರವಾದಿಗಳಲ್ಲ, ಪರಿಸರ ವ್ಯಾಧಿಗಳು. ಯಾಕಂದ್ರೆ ಅವರಿಗೆ ಕಾಳಿಂಗರಾವು ಬೇಕು, ಕಾಡೆಮ್ಮೆ ಬೇಕು, ಆನೆ ಬೇಕು, ಹುಲಿ ಬೇಕು, ಚಿರತೆ ಬೇಕು. ಆದ್ರೆ ಇವ್ರು ಯಾಕೆ ನಗರದಲ್ಲಿ ಎ ಸಿ ರೂಮಲ್ಲಿ ಇರ್ತಾರೆ? ಇವ್ರು ಬಂದಿದ್ದ ಅರಣ್ಯದ ಅಂಚಿನಲ್ಲಿ ಯಾವ್ದಾದ್ರು ಜಮೀನು ಕೊಡ ಬೇಕಾದಷ್ಟು ತಗೊಂಡು ಇಲ್ಲಿ ಅರಣ್ಯ ಸಂರಕ್ಷಣೆ ಮಾಡ್ಕೊಂಡು ಇವ್ರು ಇರಲಿ. ಇವ್ರಿಗೆ ಓಡಾಡೋಕ್ಕೆ ಲಕ್ಸುರಿ ಕಾರ್ಗಳು ಬೇಕು, ಲಕ್ಸುರಿ ವಾಸಕ್ಕೆ ಲಕ್ಸುರಿ ಮನೆಗಳು ಬೇಕು, NGOಗಳ ಮುಖಾಂತರ ಬರುವ ಹಣ ಬೇಕು ಇವರಿಗೆ. ಇವ್ರ ಮಕ್ಕಳು ಫಾರಿನಲ್ಲಿ ಸೆಟ್ಲ್ ಆಗಬೇಕು. ಇಲ್ಲಿ ಇದ್ದರೆ ಮಾತ್ರ ಇದೇ ಕುಗ್ರಾಮದಲ್ಲಿ ಹುಟ್ಟಿ ಇದೇ ಕುಗ್ರಾಮದಲ್ಲಿ ಬೆಳೆದು ಬದುಕಿನ ಅಂತ್ಯವನ್ನು ಮಾತ್ರ ಈ ಥರ ದಾರುಣವಾಗಿ ಸಾಯುವಂಥ ವ್ಯವಸ್ಥೆಯಲ್ಲಿ ಸಾಯಬೇಕು. ಅದರಿಂದ ವಿಕೃತವಾಗಿ ಸಂತೋಷ ಪಡುವಂಥ ಮನಸ್ಥಿತಿ ಕೆಲವು ಪರಿಸರವಾದಿಗಳಿದ್ದಾರೆ. ನಿಜವಾದ ಪರಿಸರ ಕಾಳಜಿ ಇದ್ರೆ ಅವರು ಒತ್ತಡ ಹೇರಬೇಕಾಗಿ ಸರ್ಕಾರ ಮೇಲೆ. ಇನ್ನೊಂದು ಈ ಪರಿಸರವಾದಿಗಳು ಅಥವಾ ಪ್ರಾಣಿಪ್ರಿಯರು ಅಂತ ಹೇಳ್ತಾರಲ್ಲ, ಅವ್ರು ಯಾರು ಕೂಡ ಮನುಷ್ಯನ ಜೀವಕ್ಕೆ ತೊಂದರೆ ಆದಾಗ ಎಲ್ಲೂ ಕೂಡ ಒಂದು ಸಣ್ಣ ಉಸಿರತ್ತು ಕೂಡ ಮಾತಾಡಲ್ಲ. ಅವ್ರ ಮನಸ್ಥಿತಿನ ಆ ಥರ ಇದೆ. ಅವ್ರು ಮನುಷ್ಯತ್ವಕ್ಕೆ ಬೆಲೆ ಕೊಡಲ್ಲ, ಅವ್ರ ಬದುಕಿಗೆ ಬೆಲೆ ಕೊಡ್ತಾರೆ. ನಾವು ಅವರು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಅವ್ರು ನೋಡಿದ್ರೆ ಪರಿಸರ ಅವ್ರ ಮನೆ ಎದುರುಗಡೆ ಒಂದು ಮರ ಇಟ್ಕೊಂಡಿರಲ್ಲ. ಅವರು ಬೇರೆ ಯಾರೋ ನೆಟ್ಟು ಮರ ಕಡ್ದಿಕ್ಕೆ ಹೋಗಿ ಅಡ್ಡಿಲ್ತಾರೆ. ನಾವು ಬೆಳೆಸಿದ್ದೀವಿ ಇಲ್ಲಿ ಅರಣ್ಯನ. ಇವ್ರು ಬೆಳೆಸಿರೋದಂಥದ್ದು ಅಕೇಶಿಯಾ, ನೀಲಗಿರಿ, ಮ್ಯಾಂಚಮ್ ಗಿಡಗಳು ಬಿಟ್ಟರೆ ಇವ್ರ ಜೀವನದಲ್ಲಿ ಒರಿಜಿನಲ್ ಫಾರೆಸ್ಟ್ ಎಲ್ಲಿ ಬೆಳೆಸಿದ್ದಾರೆ? ಈ ಫಾರೆಸ್ಟ್ನ ತೋರಿಸ್ಲಿ ಎಲ್ಲಿ ಬೆಳೆಸಿದೀವಿ ಅಂತ. ನೀವು ಪ್ರತಿ ಅರಣ್ಯ ಇಲಾಖೆಯ ಫೈಲ್ ತೆಗೆಸಿ, ವರ್ಷದಲ್ಲಿ ಇಲ್ಲಿ ನೆಡುತಪ್ಪು ನಿರ್ಮಾಣ, ನೆಡುತಪ್ಪು ನಿರ್ವಹಣೆ, 25 ವರ್ಷದಿಂದ ಅದೇ ಅರಣ್ಯ, ಅದೇ ಭೂಮಿ, ಅಲ್ಲೇ ನಿರ್ವಹಣೆ. ಇವ್ರದ್ದು ಎಲ್ಲಿ ಬೆಳೆಸಿದ್ದಾರೆ? ಇವರು ಬೆಳೆಸುವಂಥ ಅರ್ಹತೆ ಉಂಟು ಇವರಿಗೆ. ಇವರು ಅಕೇಶಿಯ ಮರ ನೆಟ್ಟು ಎಲ್ಲ ಬೆಳೆಸರು. ಈಗ ಅದು ಪರಿಸರ ಹಾನಿ ಅಂತ ಯಾಕೆ ಅವಾಗ ಗೊತ್ತಿರ್ಲಿಲ್ವಾ? ಪರಿಸರವಾದಿಗಳು ಹೋರಾಟ ಮಾಡ್ಬೇಕಾಯ್ತು ಯಾರ ವಿರುದ್ಧ? ಅರಣ್ಯ ಇಲಾಖೆ ವಿರುದ್ಧ, ನಮ್ಮ ವಿರುದ್ಧ ಅಲ್ಲ. ಕೆರೆಕಟ್ಟೆ ಭಾಗದಲ್ಲಿ ತಾವು ಬಂದಿದ್ರಿ. ಎಷ್ಟು ಸಮೃದ್ಧಿಯಾಗಿದೆ ಕಾಡು, ಯಾರು ಕಡಿದಿದ್ದಾರೆ?
ಯಾರು ಕಡಿದಿಲ್ಲ. ವರ್ಷಕ್ಕೆಲ್ಲ ಉಂಟಾ ಟಿಲ್ಲರು ಬಿದ್ದು ಕಟ್ಟಿಗೆಯನ್ನು ತಡೆ ಸಂಗ್ರಹಿಸಿ ಬಿಟ್ರೆ ಅದು ಕೂಡ ಒಣ ಇದನ್ನ ಮಾಡಿದ್ರೆ ಯಾರು ಕೂಡ ಮರ ಕಡಿಯುವಂತ ಕೆಟ್ಟ ಸಂಸ್ಕೃತಿ ಯಾರು ಇಲ್ಲ. ಇವರು ಏನ್ ಮಾಡ್ತಿದ್ದಾರೆ, ಇವರಿಗೆ ಐಷಾರಾಮಿ ಮನೆ ಬೇಕು, ಅದಕ್ಕೆ ವ್ಯವಸ್ಥಿತವಾದ ಅರಣ್ಯ ಇಲಾಖೆಯವರು ನಡುವಂತ ಮರಗಳು ಹೇಗಿದಾವಂದ್ರೆ ಅಕೇಶಿಯಾಮೆಲ್ಲ ನೆಟ್ಟು ನಂತರ 10 ವರ್ಷ ಆದ ನಂತರ ಅದನ್ನ ಕಡಿದು ಅವರಿಗೆ ಅದರಲ್ಲಿ ಅರಣ್ಯ ಇಲಾಖೆಗೂ ಸರ್ಕಾರಕ್ಕೆ ದುಡ್ಡಾಗಂಗೆ ಮಾಡ್ತಾ ಇದ್ದಾರೆ. ಲಾಭನ ಅಪೇಕ್ಷೆ ಪಡ್ತಾರೆ. ನಾವು ಅಲ್ಲ, ಹಾಗಲ್ಲ. ನಾವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ಬೆಳಿತೀವಿ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕಾಡನ್ನು ಬೆಳೆಸಿರುವಂತದ್ದು ರೈತರು, ಅದ್ರಲ್ಲೂ ಮಲೆನಾಡಿಗೆ. ನಾವು ಅದ್ರಲ್ಲೂ ಮಲೆನಾಡಿಗೆ ಕಾಡು ಪ್ರಾಣಿಗಳಿದ್ದಾಗೆ ಅವು ಇವತ್ತಿಗೆ ಏನು ಆಹಾರ ಬೇಕೋ ಹಾಗೆ ಹುಡುಕಿ ತಿಂತವೆ. ನಾಳೆ ಬೇಕಂತ ಅವು ಯಾವ ಪ್ರಾಣಿನೂ ಕೊಲ್ಲಲ್ಲ. ನಾವು ಹಾಗೆ ಈ ದಿನದ ಅಗತ್ಯಕ್ಕೆ ಏನು ಬೇಕು ಅಷ್ಟು ಮಾತ್ರ ಬೆಳೆಸ್ತೀವಿ. ನಾಳೆ ನಾವು ಬಳಸಲ್ಲ. ನಾಳೆ ನಮ್ಗೆ ಬೇಕಂತ ಇಟ್ಕೊಂಡಿರ್ತೀವಿ. ಇವ್ರು ಹಾಗೆಲ್ಲ, ಇವರು ಸರ್ವನಾಶ ಮಾಡಿ ಹೋಗೋದು. ಇವ್ರು ಯಾವ ಒಳ್ಳೊಳ್ಳೆ ಪ್ರದೇಶಗಳಲ್ಲಿ ಎಲ್ಲಿ ಅರಣ್ಯ ನೆಟ್ಟು ಬೆಳೆಸಿದ್ದಾರೆ ತೋರಿಸಿ. ಇವರು ಫಾರೆಸ್ಟ್ ಐವಿ ಬುಡದಲ್ಲಿ ಬೇಕಾದ್ರೆ ನೀವು ವಿಸಿಟ್ ಮಾಡಿ, ಭಾಳಷ್ಟು ಫಾರೆಸ್ಟ್ ಐವಿ ಎಲ್ಲಿ ಅವ್ರು ಗಿಡ ನೆಟ್ಟು ಬೆಳೆಸಿದ್ದಾರೆ. ಬೇರೆ ದೂರ ಹೋಗೋದು ಬೇಡ ಕಾಡಲ್ಲಿ. ಅಥವಾ ಇವ್ರದ್ದು ಡಿಪಾರ್ಟ್ಮೆಂಟ್ ಅವ್ರದ್ದು ಗೆಸ್ಟ್ ಹೌಸ್ಗಳು ಅವ್ರದ್ದು ಆಫೀಸ್ಗಳಿದ್ದಾರೆ, ಅದ್ರ ಎದುರುಗಡೆ 2 ಪೇರ್ಲೆ ಗಿಡ ಸಹ ನೆಡಲ್ಲ ಇವರು. ಹಾಗಾಗಿ ಅವರು ಮನಸ್ಥಿತಿ ಬೇರೆ. ನಾನು ಪರಿಸರವಾದಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ, ನಿಮ್ಮ ಬಗ್ಗೆ, ನಿಮಗೆ ಪರಿಸರದ ಬಗ್ಗೆ ಕಾಳಜಿ ಇದ್ದರೆ, ನಿಜವಾದ ನಿಮಗೆ ಪರಿಸರ ಬಗ್ಗೆ ಪ್ರೀತಿ ಇದ್ದರೆ, ನೀವು ಅದರಲ್ಲಿ ವಾಸಿಸುವಂಥ ಜನರ ಬಗ್ಗೆ ಫಸ್ಟ್ ಧ್ವನಿ ಎತ್ತಿ. ಅವ್ರನ್ನ ನೀವು ಹಂತ ಕೊಂದು ಹೊರಗೆ ಹಾಕಬೇಡಿ. ಅವ್ರು ಜೀವಂತ ಇರುವಾಗ ಅವರಿಗೆ ಸುಭಿಕ್ಷವಾದ ಒಂದು ವ್ಯವಸ್ಥೆ ಕಲ್ಪಿಸುವಂಥ ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಿ. ನಿಮ್ಮ ಫಾರೆಸ್ಟ್ನ ಯಾರು ಕೇಳ್ತಾರೆ? ಎಷ್ಟು ಬೇಕಾದ್ರೂ ಬೆಳೆಸ್ಕೊಳ್ಳಿ, ಎಷ್ಟು ಬೇಕಾದ್ರೂ ಪ್ರಾಣಿಗಳು ಬಿಟ್ಕೊಳ್ಳಿ, ಯಾರೂ ನಿಮಗೆ ತಕರಾರು ಮಾಡಲ್ಲ. ಆದರೆ ಅವ್ರನ್ನ ಅದ್ರ ಮಧ್ಯದಲ್ಲಿ ಬಿಟ್ಟು ನೀವು ಹಿಂಗೇ ಬದುಕಬೇಕು ಅನ್ನೋದು. ಈ ಇಷ್ಟು ರೋಡ್ ಹೋಗ್ತಾ ಇರ್ತದೆ, ಮಧ್ಯದಲ್ಲಿ ಇದು ನಮ್ಮದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬಂತು, ನೀವು ಅಲ್ಲಿ ಮಾಡೋಂಗಿಲ್ಲ. ಇಲ್ಲಿ ರಿಸರ್ವ್ ಫಾರೆಸ್ಟ್ ಬಂತು, ನೀವಿಲ್ಲ. ಅವನು ಮಧ್ಯದಿಂದ ಮಧ್ಯಕ್ಕೆ ಹಾರ್ತಾ ಬರ್ತಾನ. ಸರ್ಕಾರ ಏನು ಹೇಳಿದೆ ಅವತ್ತೆ ಜೀವದಲ್ಲಿ ಏನು ಹೇಳಿದೆ? ನಿಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಮಾಡಲ್ಲ, ಕುಡಿಯೋ ನೀರು, ಓಡಾಡೋ ರಸ್ತೆ, ನಿಮ್ಮ ಜಮೀನುಗಳಿಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತಿದೆ. ಈಗ ಆಗ್ತಾ ಇರೋದೇನು? ಪ್ರತಿ ಹಂತದಲ್ಲೂ ತೊಂದರೆ ಆಗ್ತಿದೆ. ರೈತಾಪಿ ವರ್ಗ ಸತ್ತು ಹೋಗ್ತಾ ಇದೆ. ಈ ವರ್ಷ ಒಬ್ಬರಿಗೆ ಅಡಿಕೆ ಇಲ್ಲ. 200-250 ಇಂಚ್ಗಿಂತ ಹೆಚ್ಚಿಗೆ ಮಳೆ ಆಗಿದೆ. ಇವತ್ತಿಗೂ ಬೆಳೆ ವಿಮೆ ಬಂದಿಲ್ಲ. ಯಾರು ಅದ್ರ ಬಗ್ಗೆ ಮಾತಾಡ್ತಾರ? ಇವರಿಗೆ ಪರಿಸರ, ಪಟ್ಟಣದಲ್ಲಿ ಪರಿಸರ ಯಾಕೆ? ಇವ್ರ ಸ್ವಾರ್ಥಕ್ಕೋಸ್ಕರ ನಾವೇ ಪರಿಸರ ಉಳಿಸ್ಬೇಕು. ಇದೇ ಥರ ಆದರೆ ಮುಂದಿನ ದಿನಗಳಲ್ಲಿ ಈ ಚಳುವಳಿ ಮತ್ತೊಂದು ಹಂತಕ್ಕೆ ಹೋದಾಗ ಇವತ್ತೇನು ನಮ್ಮ ಅಮಾಯಕರ ಪ್ರಾಣ ಹೋಗಿದ ಆ ರೀತಿ ಮತ್ತೆ ಅಧಿಕಾರಿಗಳ ಪ್ರಾಣ ಹೋಗೋ ಸಂದರ್ಭ ಬಂದರೂ ಬರ್ಬೋದು. ದಿನೇಶ್ ಹೆಗ್ಡೆ, ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ 500ಕ್ಕೂ ಹೆಚ್ಚು ಕುಟುಂಬಗಳು ಸಂಕಷ್ಟದಲ್ಲಿರುವಂಥದ್ದು, ನಮಗೆ ಸೂಕ್ತವಾದ ನೆಲೆಯನ್ನು ಕೊಡಿ, ಪರಿಹಾರವನ್ನು ಕೊಡಿ ಅನ್ನೋದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆ ಒಂದು ಬೇಡಿಕೆ ಅಥವಾ ಅವರಿಗೊಂದು ಸೂಕ್ತವಾಗಿ ಒಂದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಒಬ್ಬರು ಜನಪ್ರತಿನಿಧಿಯಾಗಿ ಮುಂದಿನ ದಿನಗಳಲ್ಲಿ ಒಬ್ಬರು ಆ ಭಾಗದೊಬ್ಬ ಎಲ್ಲ ಮಾಹಿತಿಗಳು ಗೊತ್ತಿರುವಂಥ ವ್ಯಕ್ತಿಯಾಗಿ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ಈಗಾಗಲೇ ನಾವು ಕುದುರೆಮುಖದ ಎಲ್ಲ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸೇರಿ ಮೊನ್ನೆ ಕೆರೆಕಟ್ಟೆಯಲ್ಲಿ ಒಂದು ಪಕ್ಷಾತೀತವಾಗಿ ಸಭೆ ಮಾಡಿದ್ದೀವಿ ಒಂದು ತಿಂಗಳ ಹಿಂದೆ. ಅದರ ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡಿದ್ದಾರೆ ಅವರು. ನಾವೆಲ್ಲ ಅವ್ರ ಜೊತೆ ಸೇರಿಕೊಂಡಿದ್ದೀವಿ. ಏನಾಗಿದೆ ಅಂದರೆ ಅದನ್ನು ಲೀಡ್ ಮಾಡೋಕ್ಕೆ ಅಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಯಾರೂ ಅಲ್ಲಿ ಆರ್ಥಿಕವಾಗಿ ಸ್ಥಿತಿವಂತರಲ್ಲ. ಮೇಜರ್ ಪ್ರಾಬ್ಲಮ್ ಅದು. ಮತ್ತು ಎಲ್ಲೋ ಒಂದು ಕಡೆ ಕಮಿಟಿ ಹೋದಾಗ ಅದನ್ನು ರಾಜಕೀಯವಾಗಿ ಹೊಡೆಯುವಂಥ ಹುನ್ನಾರಗಳು ನಡೀತವೆ. ಅದು ನಮ್ಮ ಹಿನ್ನಡೆಗೆ ಅದು ಒಂದು ಕಾರಣ. ನಾವು ಯಾರೇ ಹೋದರೂ ಅಲ್ಲಿ ಅವರ ವೈಯಕ್ತಿಕ ಬದುಕನ್ನು ಬದಿಗಿಟ್ಟು ಸಾರ್ವಜನಿಕ ಬದುಕಿಗೋಸ್ಕರ ನಾವು ಹೋರಾಟಕ್ಕೆ ಹೋದರೆ ಆ ಸಂಘಟನೆ ಉಳ್ಕೊತದೆ. ಎಲ್ಲ ಒಂದು ಕಡೆ ನಾನು ಕಾಂಗ್ರೆಸ್, ನೀವು BJP ಅವರು ದಳ ಅಂತ ಹೋದಾಗ ನಮ್ಮೊಳಗೆ ಸಂಘರ್ಷಗಳು ಶುರುವಾದಾಗ ಮತ್ತು ನಮ್ಮ ಏನೇ ಹೋರಾಟಗಳು ಕುಸಿದು ಬೀಳ್ತವೆ, ಹಳ್ಳ ಹಿಡಿತವೆ. ಅದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಪಕ್ಷದ ಜನಪ್ರತಿನಿಧಿ ಇರಲಿ, ಅವ್ರನ್ನ ಹಿಡಿದು ಕೇಳುವಂಥ ವ್ಯವಸ್ಥೆ ನಮ್ಮ ಹತ್ರ ಇರಬೇಕು. ಯಾಕಂದರೆ ನಾವು ಇವತ್ತು ಕೆರೆಕಟ್ಟೆ ಭಾಗದಲ್ಲಿ ಆಗಿದೆ, ನಾಳೆ ಅದರ ಪಕ್ಕದ ಭಾಗದಲ್ಲಿ ನಾವು ಕೆರೆಕಟ್ಟೆ ಭಾಗದ ನಂತರ ಬರೋದು ಆನೆ, ಹುಲಿ ಏನು ಬಂದರೂ ನೆಂಬಾರು. ಅದರ ಮುಂದಿನ ಫಲಾನುಭವಿಗಳು ನಾವು. ಒಳ್ಳೆ ರೀತಿಯಲ್ಲಿ ಆಗಿರ್ಬೋದು, ಕೆಟ್ಟ ರೀತಿ. ಒಳ್ಳೆ ರೀತಿಯಲ್ಲಿ ಆಗಲ್ಲ, ಯಾಕಂದರೆ ನಾವು ಹಂಚಿಗೆ ಬಂದಿರ್ತೀವಿ ಅಲ್ಲಿ. ಈಗ ನನ್ನ ಮನೆಯೂ ಸಹ ನೆಕ್ಸ್ಟ್ ಈ ನ್ಯಾಷನಲ್ ಪಾರ್ಕ್ ಬಾರ್ಡರ್ ನಂತರ ಸಿಗೋದು ಮನೆಗಳೇ ನಮ್ಮವು. ಇದರ ಪೂರ್ಣ ಪಾಪದ ಹೊರೆ ನಾವು ಹೊರಬೇಕಾಗುತ್ತೆ. ಆದ್ದರಿಂದ ನಾವು ಈಗಾಗಲೇ ಹೇಳ್ತೀವಿ, ನಿಮ್ಮ ಗಡಿಯನ್ನು ಗುರುತಿಸಿ ಆನೆ ಕಾಡ್ಕೊಂಡು ಬರೋ ರೀತಿ ನೀವು ಅಲ್ಲಿಗೆ ಏನೇನು ಮುಂಜಾಗ್ರತೆ ಕ್ರಮ ಮಾಡಬೇಕು ಅದು ಮಾಡಿ. ಅವಾಗ ಏನಾಗುತ್ತೆ, ಸಂಘರ್ಷಗಳನ್ನು ತಪ್ಪಿಸ್ಬೋದು. ನೀವು ಅದರೊಳಗೆ ಇದ್ಕೊಂಡು ನನ್ನ ಪ್ರಾಣ ಹೋಗುವಾಗ
ನಾ ಆನೆನೋ ಹುಲಿನೋ ಸಿಂಹನೋ ನನ್ನ ಯಾಕೆ ಸಾಯಿಸಕ್ಕೆ ಅದು ಬರ್ತದೋ ನಾನು ಸಾಯಿಸಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ಳೇಬೇಕು ತಾನೆ. ಅದು ಆನೆ ನನ್ನ ಸಾಯಿಸಿದ್ರೆ 20 ಲಕ್ಷದಲ್ಲಿ ಮುಗಿಸ್ಬಿಡ್ತೀರಿ, ನಾನು ಆನೆ ಸಾಯಿಸಿದ್ರೆ ನಾನು ಜೀವನ ಪರ್ಯಂತ ಜೈಲಲ್ಲಿ ಕಳಿಬೇಕು, ನನ್ನ ಕುಟುಂಬ ಬೀದಿ ಪಾಲಾಗುತ್ತೆ. ಇದು ಯಾವ ನ್ಯಾಯ? ದಿನೇಶ್ ಅದರ ಜೊತೆ ಕೊನೆಯದಾಗಿ ಇಬ್ಬರನ್ನು ಕಳೆದುಕೊಂಡಿರುವಂಥ ಕುಟುಂಬ, ಉಮೇಶ್ ಅವ್ರ ಕುಟುಂಬ, ಹರೀಶ್ ಅವರ ಕುಟುಂಬಕ್ಕೆ ಏನು ಕೊನೆಯದಾಗಿ ಯಾವ ರೀತಿಯಾಗಿ ಅವರಿಗೆ ಧೈರ್ಯವನ್ನು ತುಂಬಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ನಮ್ಮ ಶಾಸಕರಿರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ನಾವೆಲ್ಲರೂ ಅವ್ರ ಜೊತೆ ಹೋಗಿದ್ದೀವಿ, ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಹೋಗಿದ್ದೀವಿ. ಎಲ್ಲರೂ ಭೇಟಿ ಮಾಡಿ ಅವ್ರ ಕುಟುಂಬದ ಜೊತೆಗೆ ನಾವಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಶಾಸಕರು ವೈಯಕ್ತಿಕವಾಗಿ ತಲಾ 1 ಲಕ್ಷ ರೂಪಾಯಿ ದುಡ್ಡನ್ನು ಹಣ ಸಹಾಯ ಮಾಡಿದ್ದಾರೆ. ಜೊತೆಗೆ ನಮ್ಮ ಉಸ್ತುವಾರಿ ಸಚಿವರ ಭಾಳ ಉದಾತ್ತ ಗುಣ, ಅವರು 5 ಲಕ್ಷ ಕೊಡೋಕ್ಕಿಂತ ಅವರ ವಯಸ್ಸಿನಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಅಲ್ಲಿ ಹೋಗಿ ಎರಡೂ ಕುಟುಂಬಗಳಿಗೆ ಸಾಂತ್ವನ ಹೇಳಿ ತಮ್ಮ ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ಅವರ ಹರೀಶ್ ಅವರ ಮಗಳಿಗೆ ಹಾರ್ಟ್ ಪೇಷಂಟು, ಅದನ್ನು ನಮ್ಮ ಶಾಸಕರು ಸಚಿವರು ಸೇರಿ ಅವ್ರು ಏನಾದ್ರು ಖರ್ಚು ವೆಚ್ಚ ಬಂದರೆ ನಾವು ನಿಭಾಯಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಎಜುಕೇಷನ್ಗೆ ಆದ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವರಿಗೆ ಕುಟುಂಬದವರಿಗೆ ಒಂದು ಕಾಯಮಲ್ಲ, ಗುತ್ತಿಗೆ ಆಧಾರದ ಮೇಲೆ ಯಾವ್ದಾದ್ರು ಕೆಲಸ ಇದ್ದರೆ ಕೊಡಿಸ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಆದರೆ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು. ಇವತ್ತು ಹರೀಶ್ ಅವರು, ಉಮೇಶ್ ಅವ್ರ ಕುಟುಂಬಕ್ಕಾದ್ದು ನಮ್ಮ ಕುಟುಂಬಕ್ಕೆ ನಾಳೆ ಬರಬಾರ್ದು, ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿರೋ ಕುಟುಂಬ ಬರಬಾರ್ದು. ಅದನ್ನು ತಡೆಯುವ ದೃಷ್ಟಿಯಲ್ಲಿ ಎಲ್ಲ ಜನ, ನಾನು ನಮ್ಮ MP ಗಳಿರ್ಬೋದು ನೋಡಿ, ನಮ್ಮ MLCಗಳು ಇವತ್ತಿಗೂ ಬಂದಿಲ್ಲ. ಅದೇ ಕೇಳಬೇಕಂತಿದ್ದೆ. ಅದು MLCಗಳು ತುಂಬ ಜನ ಇದ್ದಾರೆ ನಮ್ಮ ಚಿಕ್ಕನಲ್ಲಿ. ಪ್ರಾಣೇಶ್ ಅವರು ಇದ್ದಾರೆ, CT ರವಿ ಅವರು ಇದ್ದಾರೆ, ಜೊತೆಯಲ್ಲಿ ನಮ್ಮ ಏನು ಭೋಜೇಗೌಡರು ಇದ್ದಾರೆ, ಜೊತೆಗೆ ಏನು ಸರ್ಜಿ ಅವರು ಕೂಡ ಇದ್ದಾರೆ, MLCಗಳಿದ್ದಾರೆ, ಹಲವಾರು ಜನ ಇದ್ದಾರೆ, ಅರಣ್ಯ ಸಚಿವರಾಗಿರ್ಬೋದು. ಇವರು ಯಾರು ಕೂಡ ಇದುವರೆಗೂ ಕೂಡ ಒಂದು ಚೂರು ಅಲ್ಲಿ ಒಂದು ಸೌಜನ್ಯಕ್ಕೂ ಕೂಡ ಭೇಟಿಯನ್ನು ನೀಡಿರುವಂಥದ್ದು. ಅರಣ್ಯ ಸಚಿವರ ಬಗ್ಗೆ ಹೇಳಬೇಕಾದ್ರೆ ಮುಂಚೆ ನಮ್ಮ ಸ್ಥಳೀಯ ಪ್ರತಿನಿಧಿ ಬಗ್ಗೆ ಹೇಳ್ತೀನಿ. ನಮ್ಮ MP ಅವರು ಇವತ್ತು ಬರ್ತಾರಂತ ನನಗೊಂದು ಮಾಹಿತಿ ಇದೆ, ಅವರು ಬಂದಿಲ್ಲ. ನೀವು 5-6 ಜನ MP ಲಿಸ್ಟ್ ಹೇಳಿದ್ರಿ, ಎಲ್ಲರೂ ಕಾಣೆಯಾಗಿದ್ದಾರೆ ಅಂತ ನಾವು ಹಾಕ್ಬೇಕಾಗುತ್ತಲ್ಲ. ಯಾಕಂದರೆ 2 ಜೀವಗಳು, ಅಮೂಲ್ಯ ಜೀವಗಳು ಹೋದಾಗ ಬರೆದಿದ್ದಾಗ ಏನು ಇವ್ರ ಅಧಿಕಾರಕ್ಕೆ ಏನು ಬೆಲೆ? ಇವ್ರು ಬರೀ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಗಲಾಟೆಗೆ ಮಾಡೋಕ್ಕೆ ಮಾತ್ರ ಇವರಿಗೆ ಅಧಿಕಾರ ಕೊಟ್ಟು ಕಳಿಸಿರೋದು. ನಾವು ಈ ಥರ ಸ್ಪಂದನೆ ಮಾಡಬೇಕು, ಬಂದು ಅವರಿಗೆ ನೈತಿಕವಾಗಿ ಮಾನಸಿಕವಾಗಿ ಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ಇವ್ರು ಕೆಲಸ ಮಾಡಬೇಕು. ಅದು ಆಗ್ತಾ ಇಲ್ಲ ನನ್ನ ಭಾವನೆ. ದಯವಿಟ್ಟು ನಾನು ಇನ್ನಾದರೂ ಅವ್ರ ಹತ್ರ ಎಲ್ಲ ಕೈ ಮುಗಿದು ಬೇಡ್ಕೊತೀನಿ, ಕೆರೆ ಕಟ್ಟ ಭಾಗದ ಜನರನ್ನ ನೀವು ಒಂಟಿಯಾಗಿ ಬಿಡಬೇಡಿ, ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತ ನಮ್ಮೆಲ್ಲ ಜನರು ಸೇರಿ ಅವ್ರಿಗೆ ಏನು ಸಲ್ಲಬೇಕಾದ ಮಾನವೀಯ ದೃಷ್ಟಿಯಲ್ಲಿ ಸಿಗಬೇಕಾದ ಗೌರವಗಳನ್ನ, ನ್ಯಾಯವನ್ನು ಎಲ್ಲ ಕುಟುಂಬಗಳಿಗೂ ಸೇರಿ ಕಲ್ಪಿಸೋ ನಿಷ್ಠೆಯಲ್ಲಿ ನೀವೆಲ್ಲ ಹೊರಟ್ರೆ ಇದು ಯಾವ ದೊಡ್ಡ ಕೆಲಸನೂ ಅಲ್ಲ. ಇಲ್ಲಾಂದರೆ ಇದು ನಿಮ್ಮ ಅಸಮರ್ಥ್ಯವನ್ನು ಸಾಬೀತುಪಡಿಸ್ತೇನೆ ನನ್ನ ಭಾವನೆ. ಅಭಿಷೇಕ್ ಅವರೇ, ಯಾಕಂದರೆ ನಮ್ಮ ಜಿಲ್ಲೆ ಭಾಳ ಹಿಂದಿನಿಂದಲೂ ಭಾಳ ಹೆಸರುವಾಸಿಯಾದ ಜಿಲ್ಲೆ. ಈ ಜಿಲ್ಲೆಯ ಪ್ರತಿನಿಧಿಗಳು DB ಚಂದ್ರೇಗೌಡರು, ಗೋವಿಂದೇಗೌಡರು ಅಂತ, ವೀರಪ್ಪಗೌಡರು ಅಂತ ಮಹಾನುಭಾವರು ಇಲ್ಲಿ ಆಳ್ವಿಕೆ ಮಾಡಿದಂಥ ಭೂಮಿ ಇದು, ಕಡಿದಾಳು ಮಂಜಪ್ಪನವ್ರ ಕಾಲದಿಂದ ಹೇಳಿದೆ. ಅಂಥ ಇದಕ್ಕೆ ಈ ಒಂದು 200-300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತರಕ್ಕೆ ನಿಮ್ಮ ಹತ್ರ ಆಗಿಲ್ಲ ಅಂದರೆ ನಾವು ನಿಮ್ಮ ಬಗ್ಗೆ ಅಸಮರ್ಥತೆಯನ್ನು ಹೇಳಬೇಕಾ ಬೇಡ? ನಾವು ಅದು ಆಗ್ಲಿಕ್ಕೆ ಬಿಡಬೇಡಿ. ನನ್ನ ಒಂದು ನಿಮ್ಮ ಮೂಲಕ ಆಗ್ರಹ ಅಂದರೆ, ತರಿ ಜಮೀನಿಗೆ 10 ಲಕ್ಷ, ಅಡಿಕೆ ತೋಟಗಳಿಗೆ 50 ಲಕ್ಷ ಮಿನಿಮಮ್, ಮತ್ತು ಮನೆಗಳಿಗೆ ಅತಿ ಹೆಚ್ಚಿನ ಈ ಹೈವೇ ಮಾನದಂಡದಲ್ಲಿ ಏನು ಕೊಡ್ತೀರಾ ಆ ಥರದ ಬೆಲೆ ನಿಗದಿಪಡಿಸಿ, ನೀವು ಒಂದೇ ಹಂತದಲ್ಲಿ ಅವ್ರನ್ನೆಲ್ಲರನ್ನೂ ನಿಗದಿತ ಕಾಲಮಿತಿಯೊಳಗೆ 6 ತಿಂಗಳ ವರ್ಷದೊಳಗೆ ನೀವೆಲ್ಲರನ್ನೂ ಕೊಟ್ಟು ಕಳಿಸಿ, ಜನ ನಿಮ್ಮನ್ನು ಚಿರಸ್ಥಾಯಿ ನೆನಪಿಟ್ಕೊತಾರೆ ಅಂತ ಒಂದು ಕೆಲಸ ನೀವು ಮಾಡಿದ್ರೆ ನಾನು ಅವ್ರ ಹತ್ರ ಕೈ ಜೋಡಿಸಿ ಬೇಡ್ಕೊಳ್ತೀನಿ. ಓಕೆ ದಿನೇಶ್, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ಕೆರೆಕಟ್ಟ ಭಾಗದ ಜನರು ಯಾವ ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಕುದುರೆಮುಖ ಏನು ನ್ಯಾಷನಲ್ ಪಾರ್ಕ್ ಆದ ನಂತರ ಅಲ್ಲಿನ ಜನರಿಗೆ ಯಾವ ರೀತಿಯಾಗಿ ಪ್ರಸ್ತುತ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದ್ದಾವೆ, ಅರಣ್ಯ ಇಲಾಖೆ ಆಗಿರ್ಬೋದು, ಪ್ರಾಣಿಗಳಿಂದ ಅವರು ಯಾವ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಅದರ ಜೊತೆಯಲ್ಲಿ ಅಲ್ಲಿ ಮೊನ್ನೆ ನಡೆದಂಥ ಒಂದು ನಡೆಯಬಾರದಂತಹ ಒಂದು ದುರ್ಘಟನೆ ಆಗಿರ್ಬೋದು, ನಂತರ ನಡೆದಂಥ ಕಾರ್ಯಾಚರಣೆ ಆಗಿರ್ಬೋದು, ಸಚಿವರು ಶಾಸಕರಲ್ಲಿ ಯಾವ ರೀತಿಯ ಸ್ಪಂದನೆಯನ್ನು ನೀಡಿದ್ದಾರೆ, ಜೊತೆಗೆ MLCಗಳು ಬಾರದಿರುವಂತಹ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ ಸರ್.
ನೋಡಿದ್ರಲ್ಲ ವೀಕ್ಷಕರೇ, ಇದು ಕೆರೆಕಟ್ಟೆ ಭಾಗದಲ್ಲಿ ಇರುವಂತಹ ಕೆರೆಕಟ್ಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ಅದೇ ಭಾಗ ಅದರ ಪಕ್ಕದ ಊರು ನೆಮ್ಮಾರಿನ ಶ್ರೀಯುತ ದಿನೇಶ್ ಹೆಗ್ಡೆ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.